ನಮಸ್ಕಾರ. ನನ್ನ ಹೆಸರು ಶರಣು ಅಂತ. ಈಗ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಿರ್ತಾರೆ. ಆದರೆ ಎಷ್ಟೋ ಜನ ಅವ್ರ ಗುರಿನ ತಲುಪೋದೇ ಇಲ್ಲ. ಕಾರಣ ಇಷ್ಟೇ, ಇವತ್ತು ಎಲ್ಲರೂ ಜಗತ್ತಿನಲ್ಲಿ ಎಲ್ಲರೂ ಸಕ್ಸಸ್ ಆಗಬೇಕು ಅಂತ ಎಲ್ಲರೂ ಒಂದೊಂದು ರೀತಿ ಒಂದೊಂದು ದಾರಿಲಿ ಹೋಗ್ತಾ ಇರ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಆ ಅವಕಾಶಗಳು ಸಿಗ್ತಿರೋದಿಲ್ಲ. ಸಿಕ್ಕಿರೋ ಅವಕಾಶನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಈ ನಮ್ಮ ಸಕ್ಸಸ್ಸಿಗೆ ಮೇಜರ್ ಕಾರಣ ತಾಳ್ಮೆ. ಈ ತಾಳ್ಮೆ ಅನ್ನೋದು ನಮ್ಮಲ್ಲಿ ಎಷ್ಟು ಬಲವಾಗಿರುತ್ತೋ ಅಷ್ಟು ನಾವು ಸಕ್ಸಸ್ ಆಗಲಿಕ್ಕೆ ಕಾರಣ ಇದೆ. ಈ ತಾಳ್ಮೆ ಬಗ್ಗೆನೇ ನಾನು ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ಇವತ್ತು ಪ್ರತಿಯೊಬ್ಬರಿಗೂ ಸಕ್ಸಸ್ ಅನ್ನೋದು ಭಾಳ ಮುಖ್ಯವಾಗಿರುತ್ತೆ. ಈ ಸಕ್ಸಸ್ ಅನ್ನೋದ್ರ ಬಗ್ಗೆ, ತಾಳ್ಮೆಯ ಬಗ್ಗೆ ಒಂದು ಕತೆ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಾಪಾರಿ ಇರ್ತಾನೆ. ಆ ಪ್ರತಿಯೊಂದು ವ್ಯಾಪಾರನೂ ಮಾಡ್ತಿರ್ತಾನೆ. ಅವನು ಕಾಳು ಕಡಿ ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಸೈಕಲ್ ಶಾಪ್ ಆಗಿರ್ಬೋದು, ಏನು ವ್ಯಾಪಾರಗಳು ಇದ್ದಾವೋ ಎಲ್ಲ ವ್ಯಾಪಾರನೂ ಆ ವ್ಯಕ್ತಿ ಮಾಡ್ತಿರ್ತಾನೆ. ಒಂದು ಟೈಮು ಪ್ರತಿಯೊಂದು ವ್ಯಾಪಾರನೂ ಅವನಿಗೆ ಸಕ್ಸಸ್ ಅನ್ನೋದೇ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲಪ್ಪ ಅಂತಂದರೆ, ಅವನು ಏನು ಮಾಡ್ತಾಯಿದ್ದಾನೆ ಅಂದರೆ, ಪ್ರತಿಯೊಂದು ಎಲ್ಲ ಈ ಏನು ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳಿದ್ದಾವೋ ಆ ಪ್ರತಿಯೊಂದೂ ಅವಕಾಶನ ಯೂಸ್ ಮಾಡ್ಕೊಂಡು ಯಾವುದರಲ್ಲೂ ಸಕ್ಸಸ್ ಆಗೋಕ್ಕೆ ಅವನಿಗೆ ಆಗಲೇ ಇಲ್ಲ. ಕೊನೆಗೆ ಬೇಸತ್ತು ಇದು ವ್ಯಾಪಾರ ಮಾಡೋದೇ ಬೇಡ, ನಾವು ಒಂದು ಯಾವ್ದಾದ್ರು ಕಂಪ್ನೀಲಿ ಜಾಬ್ ಹುಡುಕೊಂಡು ಹೋದ್ರೆ ಸಾಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ತನ್ನ ಗೆಳೆಯನಿಗೆ ಒಬ್ಬವನಿಗೆ ಭೇಟಿ ಆಗ್ತಾನೆ. ಹಿಂಗಪ್ಪ, ನಾನು ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡಿದೆ, ಯಾವುದರಲ್ಲೂ ನನಗೆ ಸಕ್ಸಸ್ ಅನ್ನೋದು ಕಾಣ್ತಾ ಇಲ್ಲ, ಅದಕ್ಕೆ ಈ ಬಿಸ್ನೆಸ್ ಅನ್ನೋದನ್ನೇ ಬಿಟ್ಟು ನಾನು ಯಾವುದಾದ್ರು ಒಂದು ಕಂಪ್ನೀಲಿ ಕೆಲಸ ಮಾಡಲಿಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಅಂತ ತನ್ನ ಗೆಳೆಯನೊಂದಿಗೆ ಹಂಚ್ಕೊಂಡಿರೋ ಟೈಮ್ದೊಳಗೆ ಅವ್ರ ಗೆಳೆಯ ಒಂದು ವಿಷಯನ ಹೇಳ್ತಾನೆ. ಏನೋ ಹೇಳ್ತಾನಪ್ಪ ಅಂದರೆ, ಈ ಥರ ಒಬ್ಬರು ಸಾಧು ವ್ಯಕ್ತಿಗಳಿದ್ದಾರೆ, ಆ ಸಾಧು ವ್ಯಕ್ತಿಗಳ ಹತ್ರ ನೀನು ಹೋಗಿ ಒಂದು ಸಲ ಕೇಳ್ಕೊ, ನಂದು ಹಿಂಗಾಗಿದೆ ಅಂತ ನೀವು ಒಂದು ಸಲ ಕೇಳೋದ್ರಿಂದ ನಿನಗೆ ಒಳ್ಳೆಯ ಮಾಹಿತಿ ಅವ್ರ ಅಜ್ಜರು ಕೊಡ್ಬೋದು. ಯಾಕಂತಂದರೆ ಅವ್ರ ಅಜ್ಜರು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದಾರೆ. ನೀನು ಒಂದು ಮಾತು ಹೋಗಿ ಅಲ್ಲಿ ಕೇಳೋದ್ರಿಂದ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತ ಹೇಳಿದಾಗ ಆ ವ್ಯಕ್ತಿ ಇದೊಂದು ನೋಡೇ ಬಿಡೋಣ, ಎಲ್ಲ ಆಗಿದೆ, ಇದೊಂದು ನೋಡೇ ಬಿಡೋಣ ಅಂತ ಅಂದ್ಕೊಂಡು ಆ ಸ್ವಾಮೀಜಿ ಹತ್ರ ಹೋಗ್ತಾರೆ. ಆ ಸ್ವಾಮೀಜಿ ಹತ್ರ ಹೋದಾಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ ಸ್ವಾಮಿಗಳ ಹತ್ರ ಸಿಕ್ಕಾಪಟ್ಟೆ ಜನಗಳು ಇರ್ತಾರೆ. ಆ ಜನರ ಮಧ್ಯೆ ಕೂತ್ಕೊಳ್ತಾನೆ. ಆ ಜನ ಮಧ್ಯೆ ಕೂತ್ಕೊಂಡಾಗ ಏನಾಗುತ್ತೆ, ಇವತ್ತೆಲ್ಲರೂ ಪ್ರತಿಯೊಬ್ಬರದ್ದು ಪಾಳೆ ಮುಗಿಸಿ ಇವನು ಪಾಳೆ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಅಜ್ಜಾರು ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿನ ನೋಡಿ ಅವ್ರ ಕೈಲಿರುವಂಥ ಒಬ್ಬ ವ್ಯಕ್ತಿಗೆ ಇವರೆಲ್ಲರೂ ಆಗೋ ಮಟ್ಟನೂ ಅವ್ರನ್ನ ಒಳಗಡೆ ಬಿಡಬೇಡ ಅಂತ ಪಕ್ಕದಲ್ಲಿರೋ ಶಿಷ್ಯರಿಗೆ ಹೇಳಿ ಕಳಿಸ್ತಾರೆ. ಆಯಿತು ಸ್ವಾಮೀಜಿ ಅಂತಂದು ಅವ್ರು ಬಂದು ಅವ್ರನ್ನ ಅಲ್ಲಿ ತಡೆ ಹಿಡಿತಾರೆ. ಇವನು ಕೇಳ್ತಾನೆ, ಜನ ಹೋಗೇ ಹೋಗ್ತಾರೆ, ಹಿಂದೆ ಬಂದವರು ಬರ್ತಾರೆ ಹೋಗ್ತಾರೆ. ಇವನಿಗೆ ಕೇಳಿ ಸಾಕಾಯಿತು. ಒಂದು ಸಲ ಸಿಟ್ಟಿಗೆದ್ದು ಬಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಅಜ್ಜರು ನೋಡಿ ಅವ್ರನ್ನ ಕಳಿಸ್ಕೊಡು ಅಂತ ತನ್ನ ಶಿಷ್ಯರಿಗೆ ಹೇಳಿದಾಗ ಅವನ್ನ ಬಂದು ಆ ಸ್ವಾಮೀಜಿನ ಕೇಳ್ತಾನೆ, ಸ್ವಾಮಿಗಳೇ, ನಾನು ಸಿಕ್ಕಾಪಟ್ಟೆ ಬಿಸ್ನೆಸ್ಸನ್ನು ಕೈಗೆ ಹಾಕಿದ್ದೀನಿ. ಇವತ್ತು ಕಾಳು ಅಂಗಡಿ ಆಗಿರ್ಬೋದು, ಪಂಚರ್ ಅಂಗಡಿ ಆಗಿರ್ಬೋದು, ಏನು ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನು ಬಿಸ್ನೆಸ್ಗಳು ವ್ಯಾಪಾರಗಳದಾವು ಎಲ್ಲ ವ್ಯಾಪಾರನೂ ನಾನು ಕೈ ಹಾಕಿ ಈ ಕೆಲಸ ಮಾಡಿದ್ದೀನಿ. ಏನಾಗಿದೆ ಅಂತ ನನಗೆ ಮಿಕ್ಕಿ ಇದು ಯಾವುದೂ ಸವಾಸ ಬೇಡಪ್ಪ ಅಂತ ಅಂದ್ಕೊಂಡು ನಾನು ಇವನು ಬಿಸ್ನೆಸ್ಸೇ ಬೇಡ, ಯಾವ್ದಾರು ಒಂದು ಕಂಪ್ನಿಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದಾಗ ನಮ್ಮ ದೋಸ್ತ ಇಂಥಲ್ಲೋಗು ಒಳ್ಳೆಯ ಸ್ವಾಮಿಗಳದಾರ, ಅವ್ರ ಕಡೆ ಹತ್ರ ಹೋದರೆ ನೀನು ಏನೋ ಒಂದು ಮಾರ್ಗದರ್ಶನ ಸಿಗುತ್ತಾ ಅಂತ ಹೇಳಿದ್ರು. ಆಯ್ತು, ಇದೊಂದು ನೋಡೋಣ ಅಂತ ಅಂದ್ಕೊಂಡು ನಿಮ್ಮನ್ನು ನೋಡಿಕೊಂತ ಬಂದೆ. ನನಗೆ ಏನು ಅನ್ನೋದು ಸ್ವಲ್ಪ ಹೇಳಿ ಸ್ವಾಮೀಜಿ ಅಂತ ಕೇಳಿದಾಗ, ಆಯಿತು ನಿಮಿಷ ಕುಂದರು ಅಂತ ಅಂದ್ಕೊಂಡು ಎದ್ದು ಹೊರಗಡೆ ಅವ್ರದ್ದು ಗಾರ್ಡನ್ ಟೈಪ್ ಇರುತ್ತೆ, ಆ ಗಾರ್ಡನ್ಗೆ ಅಜ್ಜವರು ಮತ್ತು ಇವರು ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದಿಷ್ಟು ಜನ ಬಾವಿ ತೆಗಿತಿರ್ತಾರೆ. ಅಲ್ಲಿ ಬಾವಿ ತೆಗಿತಾ ಏನು ಮಾಡ್ತಾಯಿತ್ತು, ಅವ್ರ ಹತ್ರ ಹೋದಾಗ
ಅಲ್ಲಿ ಸಣ್ಣ ಸಣ್ಣ ಗುಂಡಿಗಳು ಕಾಣ್ತಾ ಇರ್ತಾವೆ. ಏನು ಸ್ವಾಮಿಗಳನ್ನ ಏನು ಕೇಳ್ತಾನೆ, ಸ್ವಾಮಿಗಳ ಏನು ಇದು ಇಷ್ಟಿಷ್ಟೇ ಗುಂಡಿ ತೋಡಿದಾರಲ್ಲ, ಏನಿದು ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಕೇಳ್ತಾನೆ. ಏನಿಲ್ಲಪ್ಪ, ನಮ್ಮ ಶಿಷ್ಯಂದರಿಗೆ ಒಂದು ಬಾವಿ ತೋಡು ಅಂತ ಹೇಳಿ ಕಳಿಸಿದ್ದೆ. ಅವರು ಬಾವಿ ತೋಡಲಿಕ್ಕೆ ಅಂತ ಬಂದಾರ. ಅವರು ಸ್ವಲ್ಪ ಆಳವಾಗಿ ತೋಡಿ ನೀರು ಹತ್ತಾ ಇಲ್ಲ ಅಂತ ಇದನ್ನು ಬಿಟ್ಟು ಮತ್ತು ಅದನ್ನು ಬಿಟ್ಟು ತೋಡಿ ಇಷ್ಟೆಲ್ಲ ಅವರು ಬಾವಿ ತೋಡಲಿಕ್ಕೆ ಹತ್ತಿದಾರ ಅಂತ ಹೇಳಿದಾಗ, ಅಲ್ಲ ಸ್ವಾಮಿಗಳ, ಅವ್ರಿಗೆ ಸ್ವಲ್ಪ ಬುದ್ಧಿ ಐತೋ ಇಲ್ಲೋ, ಒಂದೇ ಹತ್ರದ ಬಾವಿ ತೋಡ್ತಾ ಇದ್ದರೆ ಅತಿ ಆಳಕ್ಕೆ ಹೋದಂಗೆಲ್ಲ ನೀರು ಹತ್ತತ್ತೆ. ಇವರೇನು ಇಲ್ಲೊಂದಿಷ್ಟು ತೋಡಿದ್ದಾರೆ, ಇವರು ಇಲ್ಲೊಂದಿಷ್ಟು ತೋಡಿದ್ದಾರೆ, ಅಲ್ಲೊಂದಿಷ್ಟು ತೋಡಿದ್ದಾರೆ, ಈ ಥರ ತೋಡೋದ್ರಿಂದ ನೀರು ಹೆಂಗೆ ಬರುತ್ತೆ ಅಂತ ಹೇಳ್ತಾನೆ. ಅದೇ ಅಪ್ಪ, ನಿನ್ನ ಜೀವನದಲ್ಲೂ ಇದೇ ರೀತಿ ಆಗಿದೆ. ನೀ ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡ್ಕೋ, ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ಬೇಕು. ಟೈಮ್ದೊಳಗೆ ಸ್ವಲ್ಪ ಟೈಮ್ ಹಿಡಿತೈತೆ. ನೀನು ಈ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಇದ್ರೊಳಗೆ ಸಕ್ಸಸ್ ಆಗ್ತಾಯಿಲ್ಲ ಅಂತ ಇದನ್ನು ಬಿಟ್ಟು ನೀ ಇನ್ನೊಂದು ಬಿಸ್ನೆಸ್ಸಿಗೆ ಹೋದೆ, ಅದನ್ನು ಬಿಟ್ಟು ಇನ್ನೊಂದು ಬಿಸ್ನೆಸ್ಸಿಗೆ ಹೋದೆ. ಹಿಂಗೆ ನೀನು ಬಿಸ್ನೆಸ್ಸನ್ನು ಚೇಂಜ್ ಮಾಡ್ಕೊತ ಇವತ್ತು ನೀ ಎಲ್ಲ ಬಿಸ್ನೆಸ್ಸನ್ನು ಮಾಡೋದನ್ನು ಮುಗಿಸಿದೆಯಾ. ಯಾವುದಾದ್ರೂ ಒಂದು ಸಿಸ್ಟಮನ್ನು ಹಿಡ್ಕೊಂಡು, ಒಂದು ಬಿಸ್ನೆಸ್ಸನ್ನು ಹಿಡ್ಕೊಂಡು ಅದರಲ್ಲೇ ನೀನು ಮುಂದೆ ಹೋಗಿದ್ಯಪ್ಪ ಅಂತಂದರೆ ಇವತ್ತಿನ ನಿನಗೆ ಆ ಬಿಸ್ನೆಸ್ಸನ್ನು ಕೈ ಹಿಡಿತಾ ಇತ್ತು ಅಂತ ಸ್ವಾಮಿಗಳು ಹೇಳಿದಾಗ, ಅವನಿಗೆ ತನ್ನ ಕ್ವಶನ್ಗೆ ಆನ್ಸರ್ ಅವನಲ್ಲೇ ಇತ್ತು. ಅವನು ಅದನ್ನು ತಿಳ್ಕೊಂಡ ತಕ್ಷಣ, ಆಯಿತು ಸ್ವಾಮಿಗಳ, ನಾನಿಲ್ಲಿ ಬಂದಿದ್ದು ನನಗೆ ಆನ್ಸರ್ ಸಿಕ್ತು. ಯಾವುದೇ ಒಂದು ಬಿಸ್ನೆಸ್ ಮಾಡಿದರೆ ಸ್ಟೆಪ್ ಬೈ ಸ್ಟೆಪ್ಪು ಆ ಬಿಸ್ನೆಸ್ ಏನು ಮಾಡ್ತಾ ಇರ್ತೀವೋ ಅದನ್ನೇ ಒಂದು ಬಿಸ್ನೆಸ್ ಮಾಡ್ಕೊತ ನಾವು ಮುಂದೆ ಹೋದರೆ ಇವತ್ತೆಲ್ಲ ನಾಳೆ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ನನಗೆ ಅರಿವಾಯಿತು ಸ್ವಾಮಿಗಳೇ, ಬರ್ತೀನಿ ಅಂತ ಅಂದ್ಕೊಂಡು ಅವನು ಅಲ್ಲಿಂದ ಹೋಗ್ತಾನೆ. ಇದರ ಕಥೆಯ ಉದ್ದೇಶ ಇಷ್ಟೇ. ನಾವು ಯಾವುದೇ ಒಂದು ಸಿಸ್ಟಮಲ್ಲಿ ಇರೋದಾಗಲಿ, ಯಾವುದೇ ಒಂದು ವ್ಯಾಪಾರ ಮಾಡೋದಾಗಲಿ, ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡೋದಾಗಲಿ, ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ತ್ರಾಸಾಗ್ತದೆ. ಸ್ವಲ್ಪ ದಿವಸ ನೀವು ಆ ಒಂದು ಸಿಸ್ಟಮನ್ನು ಹಿಡ್ಕೊಂಡು ಸ್ವಲ್ಪ ಸಮಯ ಗತಿಸಿದ್ರಪ್ಪ ಅಂತಂದರೆ ಇಲ್ಲಿ ಎಲ್ಲರಿಗೂ ಕೂಡ ಸಕ್ಸಸ್ ಆಗಲಿಕ್ಕೆ ಅವಕಾಶ ಐತಿ. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ತಾಳ್ಮೆ ಎಷ್ಟು ಮುಖ್ಯ ಅನ್ನೋದನ್ನು ಈ ಒಂದು ಕಥೆ ಮುಖಾಂತರ ನೀವು ತಿಳ್ಕೊಂಡಿದ್ದೀರಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.